ನಮಸ್ಕಾರ ರೀ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಪ್ತಮಿಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ವ್ಲಾಗ್ನ್ಯಾಗ ನಾವು ನಮ್ಮ ಬೈಲಹೊಂಗದಾಗಿರುವಂಥ ದಾನಮ್ಮ ಗುಡಿಗೆ ಹೋಗಿದ್ದು. ಮತ್ತು ಈ ಏನು ಕಾರ್ತಿಕ ಮಾಸ ಚಾಲು ಆಗೈತಲ್ರಿ, ಅವಾಗಿಂದ ನಾವು ಎಲ್ಲೂ ದೀಪ ಹಚ್ಚಕ್ಕೆ ಹೋಗೇನೇ ಇಲ್ಲ. ಯಜಮಾನ್ರಟ್ಟ ಹೋಗಿದ್ದರು ನಮ್ಮ ಮನೆ ದೇವ್ರಿಗೆ. ಮತ್ತು ಅಲ್ಲಿ ಶನಿ ದೇವ್ರಿಗೆ ಅಂಟಿಗಳು ಕರ್ಕೊಂಡು ಹೋದರು. ಆದ್ರೆ ಅವರು ಹೋಗುವಾಗ ಹೇಳಲಿಲ್ಲ ಅಲ್ಲಿ ದೀಪ ಹಚ್ಚಾಕೆ ಹೊಂಟೇವು ಅಂತೇಳಿ. ನಾನು ಪ್ರಸಾದ ಒಂದು ಕಡ್ಡಿ ಅಷ್ಟೇ ಓದ್ಬಿಟ್ನಿ. ನಂತರ ಇಲ್ಲೇ ನೋಡಿರಿ ಇವತ್ತು ಬಂದವು ರೀ ದೇವ್ರಿಗೆ. ಮತ್ತು ಇನ್ನೊಂದು ಏನಂದ್ರೆ, ನಾವು ಹೋಗುವ ನಮ್ಮ ಮೇಡಮ್ದೊಂದು ಕಿತಾಪತಿ ಚಾಲು ರೀ. ನಂಗೆ ಆ ಡ್ರೆಸ್ ಹಾಕ ಈ ಡ್ರೆಸ್ ಹಾಕ, ಹಾಗಾಗಿ ಅಕ್ಕಿ ಜೊತೆ ಗುದ್ದಾಡ್ಕೊಂಡು ಬರ್ಬೇಕಂದ್ರೆ ರಾಮಾಯಣ ಆಗಿ ಹೋಗ್ಬಿಡ್ತೈತೆ ನೋಡ್ರಿ. ಇಲ್ಲೇ ಗುರುವಾರ ಬಂದಿದ್ರೆ ಎಲ್ಲ ಪೂರ್ತಿ ಹಿಂಗೆ ಓಮ್ ಅಂತ ಸ್ಟ್ಯಾಂಡ್ ಐತ್ರಿ. ಅದ್ರ ದೀಪ ಹಚ್ಚರಂತೂ ಭಾರಿ ಮಸ್ತಾಕಿತ್ತು. ಪ್ರತಿ ವರ್ಷ ಗುರುವಾರ ಬಂದಿರ್ತೀವಿ, ಈ ಸರಿ ಗುರುವಾರ ಬರೋಕ್ಕಾಗಲಿಲ್ಲ. ಅವತ್ತು ನನ್ನ ಮಗಳು ಕೈಗೆ ಆರಾಮಿರಾಕಿಲ್ಲ ಅಂತ ಏನಲ್ರಿ, ಬೆಡ್ ಮ್ಯಾಗಿಂದ ಜಿಗದ ಕೈಪೆಟ್ಟು ಹಚ್ಕೊಂಡು ದವಾಖಾನೆ ಹೋಗಿ ಕುಂತು. ಹಾಗಾಗಿ ಅವತ್ತು ಹೋಗೋಕ್ಕಾಗಲಿಲ್ಲ. ಇವತ್ತು ರವಿವಾರ ಮಾಸ ಐತಿ ನೀಟ್ರಿ ಅಂಥೇಳಿ ಯಜಮಾನ್ರು ನಾನು ಬಂದುಬಿಟ್ಟು ನೋಡ್ರಿ. ಅದೇ ರೀತಿ ಇಲ್ಲೇ ಹೊರಗಡೆ ಪೂರ್ತಿ ಆ ಸ್ಟ್ಯಾಂಡ್ನೇ ಹಚ್ಬೇಕಂದ್ರೆ ಹಚ್ಚೋಕ್ಕಾಗಲಿಲ್ಲ. ಏನಂದ್ರೆ ಬಾಜುಕ್ಕೆ ಒಬ್ರು ಆಂಟಿ ಅಲ್ಲೇ ಎಡಗಡೆ ಹಚ್ಚಿದ್ರು. ನಿಮಗೆ ತೋರಿಸ್ತಾನೆ ನೋಡ್ರಿ. ಅವರು ಎಡಗಡೆ ಹಚ್ಚಿದ್ರು. ಹಾಗಾಗಿ ನಾನು ಕೂಡ ಏನು ಮಾಡಿ ಅಂದ್ರೆ ಬಲಗಡೆ ಇರಲಿ ಅಂಥೇಳಿ ಹೊರಗೆ ಹಚ್ಚೀನಿ ರೀ. ಆದಷ್ಟು ಅಮಾವಾಸ್ಯೆ ಇತ್ತು ಅಂತೇಳಿ ಭಾಳ ಮಂದಿ ಕೂಡ ಬಂದಿದ್ದರು. ಇಲ್ಲೇ ಏನಂತಂದ್ರೆ ದಾನಮ್ಮಂದು ನಾನು ಪ್ರೆಗ್ನೆನ್ಸಿ 1ನೇ ದಿನ ಕನ್ಫರ್ಮ್ ಮಾತಲ್ರಿ. ಅವಾಗಿಂದ ನಾವು ಪ್ರತಿ ವರ್ಷ ಕಾರ್ತಿಕ ಮಾಸ ಆಯ್ತು, ನನ್ನ ಮಗಳು ಬರ್ತಡೇ ಮೇ ತಿಂಗಳ ಇರ್ತೈತಿ ಅವತ್ತಾತು, ಹಿಂಗೆ ವರ್ಷ ಒಂದು 2-3 ಸಲ ಹೋಗಿ ಬಿಟ್ಟಿರ್ತೇವೆ ರೀ. ಮತ್ತು ಶ್ರಾವಣದಾಗ ಕೂಡ ಹೋಗಿರ್ತೀವಿ. ಈಗ ನೋಡ್ರಿ ದೀಪ ಹಚ್ಚ ನಾವು ಒಣಕಾಯಿ ಅಲ್ಲೇ ತೆಂಗಿನಕಾಯಿ ಹಿಂಗೆಲ್ಲ ಬೆಳಗ್ಗೆ ಮಾಲೆ ತಂದೀನಿ ರೀ. ಅವ್ರು ಹೇರು ಈಗ ನಾವು ಮಾಲೆ ಹಾಕಂಗಿಲ್ಲ ರೀ, ದಾನಮ್ಮ 3 ಟೈಮ್ ಚೇಂಜ್ ಆಗಿ ಗೊತ್ತಿರ್ಬೋದು ರೀ. ಯಾಕಂದ್ರೆ ಬೆಳಗ್ಗೆ ಸಣ್ಣ ವಯಸ್ಸಿದ್ದ, ಮಧ್ಯಾಹ್ನ ಅನ್ಕೊಳ್ದ ಯೌವನ ವಯಸ್ಸಿರ್ತೈತಲ್ಲ ಅಂದ್ರೆ ಆ ವಯಸ್ಸಿಂದು, ರಾತ್ರಿ ಅನ್ಕೊಳ್ದ ಏಜ್ ಆದದ್ದು ಮುಪ್ಪ ಅಂತ ಬರ್ತೈತಲ್ಲ ಅಂಥ ಒಂದು ಏಜಿಗೆ ಚೇಂಜ್ ಆಕ ಅಂಥೇಳಿ. ಅದಕ್ಕೆ ಅವರು ಇಲ್ರಿ ಈಗ ಹಾಕೋಂಗಿಲ್ಲ, ನಾವು ಮಾಲೆ ಬೆಳಿಗ್ಗೆ ಹಾಕ್ತೇವೆ ತೆಗೆದಿಡ್ತೇವೆ ಅಂತ ತೆಗೆದಿಟ್ಕೊಂಡ್ರು. ಆದಷ್ಟು ಮಾರ್ನಿಂಗ್ ಹೋಗೋದು ಚಲೋ ಅನಿಸ್ತು ನನಗೆ. ಯಾಕಂದ್ರೆ ನಾವು ಮಾಲೆ ಓದೋದು ಸ್ವಲ್ಪ ಸಾರ್ಥಕ ಹತ್ತತ್ತೆ ದೇವ್ರಿಗೆ ಅಂತೇಳಿ. ಇನ್ನೇನು ಭಕ್ತಾದಿಗಳು ಎಲ್ಲರೂ ಬಂದಿರಲ್ರಿ, ಅವರೆಲ್ಲ ಚುಮ್ಮರಿ ಕೊಡತ್ತಿರು. ಹಂಗಂದ್ರೆ ನಾನು ಕೂಡ ಏನು ಮಾಡಿ ಅಂದ್ರೆ ಎಲ್ಲರಿಗೂ ಪ್ರಸಾದ ಚುಮ್ಮರಿ ಸೇವ್ ಅಂತೆ ಓದಿದ್ದೀನಿ 5 ಪಳಾರ್ ಕುಡಿಸೆ ಸೇವಾ. ನಂತರ ಕೊಬ್ಬರಿ ಎಲ್ಲರಿಗೂ ಕೊಡಾಕತ್ತೀನಿ ನೋಡ್ರಿ. ಅವರು ಕೂಡ ಎಲ್ಲರೂ ಕೊಡಾತಿದ್ರು. ಅದೇ ರೀತಿ ಇಲ್ಲಿ ನೋಡ್ರಿ ದಾನಮ್ಮ ಈಗ ದೇವರು ಏನಾಗ್ಯಾರ ಅಂದ್ರೆ ಪೂರ್ತಿ ಅವರು ಒಂದು ಬಡಗಿ ಇಟ್ಟಿರ್ತಾರೆ ಅಲ್ಲೇ, ಏಸದ ಹೆಂಗಿರ್ತಾರಲ್ಲ ಹಂಗಂತೇಳಿ. ಆಮೇಲೆ ನಮ್ಮ ಯಜಮಾನ್ರು ಪ್ರತಿ ವರ್ಷ ಜಾತ್ರೆ ಕೂಡ ಹೋಗಿರ್ತಾರಂತ. ಮತ್ತು ನೀವು ಹೆಚ್ಚು ಬಸವಣ್ಣವ್ರು ಭಕ್ತರಲ್ಲ, ನೀವೇನು ಹೋಗಿರ್ತೀರ ಅಂತ ಅನ್ನತ್ತೀನಿ ರೀ. ಅದಕ್ಕೆ ಅವ್ರು ಅಂದರು ದಾನಮ್ಮನೂ ಕೂಡ ಒಬ್ಬ ಶರಣೆ, ಅದಕ್ಕೆ ನಾವು ಪ್ರತಿ ವರ್ಷ ನಾನು ಹೋಗಿರ್ತೇನೆ, ಜಾತ್ರೆಗೆ ಹೋಗಿರ್ತಾನೆ. ಇನ್ನು ಗುಡ್ಡಾಪುರಕ್ಕೆ ಹೋಗೋಣ ಅಂತಾರು ಯಜಮಾನ್ರು. ಅನ್ನೋದು ಕಾಲು ಯಾವಾಗ ಕೂಡಿ ಬರ್ತೈತೆ ನೋಡೋಣ ರೀ. ಹೋದ್ರೆ ನಿಮಗೂ ಕೂಡ ಏನು ಮಾಡ್ತಾನಂದ್ರೆ ಕರ್ಕೊಂಡು ಹೋಗಲ್ಲ ರೀ, ಸಾರಿ. ಯಾಕಂದ್ರೆ ಅಟ್ರಿಗೆ ಎಲ್ಲಿ ಯಾರು ಕರ್ಕೊಂಡು ಹೋಗಿಲ್ಲ ರೀ, ಅದಕ್ಕಾಗಿ ಲಾಕ್ ಕೂಡ ಮಾಡ್ಕೊಂಬರ್ತಾನು ನೋಡ್ರಿ. ಈ ದೀಪ ಎಷ್ಟು ಚಂದ ಇದಾಗತ್ತವ ಅಂಥೇಳಿ ನಾವು ಮತ್ತೊಮ್ಮೆ ದಾನಮ್ಮಗೆ ನಮಸ್ಕಾರ ಮಾಡಿ ಮನೆಗೆ ಬಂದು ರೀ. ಇಲ್ಲೆಲ್ಲ ರಾತ್ರಿ 10:30 ಆಗ್ತಂದ್ರಿ. ನಮ್ಮ ಮೇಡಮ್ ಮಕ್ಕೊಂದ್ರೆ ಇಲ್ಲಂತ್ರಿ. ಇಲ್ಲೇ ಪೂರ್ತಿ ಥಂಡಿ ಬರತ್ತಿತ್ತು. ನಾನು ಸ್ವೆಟ್ರ್ ಹಾಕೊಂಡು ಕುಂದಿರ್ತಾನೆ ಅಂದ್ರೆ ನನ್ನ ಸ್ವೆಟ್ರ್ ಕಸ್ಕೊಂಡು ಅಡ್ಡಾಡತ್ತಿಳು. ಬಿಗ್ ಬಾಸ್ ನೋಡ್ಕೊತ ಕುಂತೇವ್ರಿ ನಾವು. ಅದೇನೋ ಯಾಂಬಲ್ರಿ ಬಿಗ್ ಬಾಸ್ ಚಲೋ ಆಗೈತಲ್ರಿ, ಬೆಳಗ್ಗೆ 9:00 ನಿದ್ದೆ ಬಂತು ತೆಗ್ಯಾಡ್ತೀನಿ ರೀ ನಾ. ಆದರೆ ಏನು 10:00 11 ಗಂಟೆಗೆ ಮಕ್ಕೊಂಗಾಗತ್ತೆ ರೀ. ಯಾಕಂದ್ರೆ ಬಿಗ್ ಬಾಸ್ ಅಂತ ನಿಂತ್ಬಿಟ್ಟಾರು. ನಮ್ಮ ಮನ್ಯಾಗ ನಾನು ಸ್ಟಾರ್ಟಿಂಗ್ ಎಷ್ಟು ಬಿಗ್ ಬಾಸ್ ಹಿಂಗೆ ಅಟ್ಟ ನೋಡೇನೇ ಇಲ್ಲ, ಇದೇ ಸರಿ ಹಿಂಗೆ ನೋಡಿದ್ದು ನೋಡ್ರಿ. ಬಾಯ್ ರೀ, ಇಲ್ಲಿಗೆ ಲಾಗ್ ಮುಗಿಸ್ತೇನೆ.